ಬರೀ ಎರಡು ಇಂಗ್ರೀಡಿಯೆಂಟ್ಸ್ ಸಾಕು ಫ್ರೆಂಡ್ಸ್. ಈ ಒಂದು ಫೇಸ್ ಪ್ಯಾಕಿಗೆ ನಮಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಕಾಫಿ ಪೌಡರ್ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಇಲ್ಲಿ ಬೇಕಿದ್ರೆ ಸಕ್ಕರೆ ಪೌಡರ್ ಬೇಕಿದ್ರೆ ಹಾಕೋಬೋದು. ಒಂದು ಸ್ಪೂನಷ್ಟು ಕಾಫಿ ಪೌಡರ್ ತೊಗೊಂಡ್ರಿ ಅಂದರೆ 2 ಸ್ಪೂನಷ್ಟು ಸಕ್ಕರೆ ಹಾಕೋರಿ. ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್ ತೊಗೊಂಡ್ರೆ 1 ಸ್ಪೂನಷ್ಟು ಸಕ್ಕರೆ ಹಾಕೋರಿ. ಇದಕ್ಕೆ 1 ಸ್ಪೂನಷ್ಟು ನಾನು ನೀರು ಹಾಕೊಂಡಿದ್ದೀನಿ. ನೀರು ಹಾಕೊಂಡಿದ್ದ ಚೆನ್ನಾಗಿ ನಾನು ಈ ಒಂದು ಚಹಾ ಸೊಸದಿಂದ ತೊಗೊಂಡು ತಿಕ್ತಾ ಇದ್ದೀನಿ. ಎಷ್ಟು ತಿಕ್ಕಬೇಕಪ್ಪ ಅಂತ ಅಂದರೆ ನಾನು ನೆಕ್ಸ್ಟ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಒಂದು ಕ್ರೀಮ್ ಆಗುತ್ತೆ ಅಂದರೆ ಇದು ನಮ್ಗೆ. ಆದರೆ ಇದನ್ನು ನಾವು ಮಾಡಿ ಇಟ್ಕೊಳಕ್ಕಾಗಂಗಿಲ್ಲ, ಬೇಕು ಅಂದಾಗ ನಾವು ಮಾಡ್ಕೋಬೇಕಾಗತ್ತಿ. ಆದರೆ ಎಷ್ಟು ಒಳ್ಳೆ ರೆಮಿಡಿ ಐತೆ ಅಂತ ಅಂದರೆ ಇದು ನಮ್ಮ ಸ್ಕಿನ್ನಲ್ಲಿರುವ ಟ್ಯಾನು ಮತ್ತು ಕಪ್ಪು ಕಲೆಗಳನ್ನ ದೂರ ಮಾಡ್ತೈತಿ, ನಮ್ಮ ಸ್ಕಿನ್ನನ್ನು ನರಿಶ್ ಮಾಡ್ತೈತಿ. ಒಂದು ಸರ್ತಿ ಈ ಕ್ರೀಮನ್ನು ನೀವು ರೆಡಿ ಮಾಡಿಕೊಂಡು ಟ್ರೈ ಮಾಡಿ ನೋಡ್ರಿ. ಅಂತ ಒಂದು ವಿಟಮಿನ್ ಇ ಕ್ಯಾಪ್ಸೂಸನ್ನು ಇಲ್ಲಿ ಹಾಕೊತೀನಿ ನಾನು. ನೋಡ್ರಿ, ವಿಟಮಿನ್ ಇ ಕ್ಯಾಪ್ಸೂಸ್ ಹಾಕೊಂಡು ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಒಂದು ಸಕ್ಕರೆನೂ ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಒಂದು 10 ನಿಮಿಷ ಅಷ್ಟೇ ಬಿಟ್ಟಿದ್ದೀನಿ. ಇದನ್ನ ಮಾಡ್ಕೊತೀನಿ. ನೋಡ್ರಿ, ಈ ರೀತಿ ಸ್ವಲ್ಪ ಗ್ಲೋ ಆಗೋದಕ್ಕೆ ಸಹಾಯ ಮಾಡ್ತೈತಿ. ಓಕೆ, ನೋಡ್ಬೋದು. ಈ ಒಂದು ಫೇಸ್ ಪ್ಯಾಕನ್ನು ನೀವು ವಾರದಲ್ಲಿ 1 2 3 ಸತಿ ಹಾಕಿ ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಟ್ಯಾನ್ ಏನೈತಿ ಎಲ್ಲಾನು ಟ್ಯಾನ್ ದೂರ ಮಾಡ್ತೈತಿ. ಇದು ಕಪ್ಪು ಕಲೆ ಇರುತ್ತಲ್ಲ ಮುಖ ಮೇಲೆ, ಅದನ್ನು ಸಹಿತ ಈ ಒಂದು ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್.